ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಇವಾಗ ಒಂದು 8 ಗಂಟೆ ಆಗಿದೆ. ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ 8 ಗಂಟೆ ಅಂತೇಳಿ ಅನ್ನಿಸ್ತಾನೆ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಸೊ ಇವತ್ತು ಏನು ಬೆಳಿಗ್ಗಿಂದನೇ ಏನು ಫುಲ್ ಬ್ಯುಸಿ ರೂಟೀನ್ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ ಇವತ್ತು. ಒಂದು ಚಿಕ್ಕ ವ್ಲಾಗನ್ನೇ ಹಾಕ್ತಾ ಇರೋದು. ಏನು ಬೆಳಿಗ್ಗೆ ಒಂದು 2 ಶಾರ್ಟ್ಸ್ ಹಾಕೋಣ ಅಂತೇಳಿ, ನಾನು ಅದೇ ಹೇಳಿದ್ದೆನಲ್ಲ, ಡೈಲಿ ಒಂದೊಂದೇ ಶಾರ್ಟ್ಸ್ ವೀಡಿಯೋ ಹಾಕೋಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಶಾರ್ಟ್ಸ್ ವೀಡಿಯೋನ ರೆಡಿ ಮಾಡೋಣ ಅಂತೇಳಿ ಇಲ್ಲಿ ಬೆಳಿಗ್ಗೆ ಎದ್ದು ಅದೇ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಹಾಗೆಯೇ ನನಗೊಂದು ಶಾರ್ಟ್ಸ್ ವೀಡಿಯೋನೂ ಆಗುತ್ತೆ ಅಂತೇಳಿ. ಸೊ ಮೊದಲಿಗೆ ನಾನು ಮೊಟ್ಟೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇವತ್ತು ನಾನೊಂದು ಎಗ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಪೆರಿ ಪೆರಿ ಎಗ್ ಸ್ಯಾಂಡ್ವಿಚ್ ಅಂತೇಳಿ. ಇದರದ್ದು ರೆಸಿಪಿನ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ಇದನ್ನು ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ಖಂಡಿತ ನೋಡಿ ಶಾರ್ಟ್ಸ್ ವೀಡಿಯೋನ. ಯಾರೆಲ್ಲ ನನ್ನ ವ್ಲಾಗನ್ನು ನೋಡ್ತೀರ ಅವರೆಲ್ಲರೂ ನನ್ನ ಶಾರ್ಟ್ಸ್ ವೀಡಿಯೋನು ನೋಡಿ. ನಾನು ಇವಾಗ ಫಸ್ಟಿಗಂತೂ ಡೈಲಿ ಹಾಕೋತಾ ಇದೆ ಒಂದೊಂದು ಶಾರ್ಟ್ಸ್ ವೀಡಿಯೋಸ್, ಬಟ್ ಇವಾಗ ಸ್ವಲ್ಪ ಕಮ್ಮಿ. ಇವಾಗ ಇನ್ನು ಡೈಲಿ ಒಂದೊಂದು ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ನಾನು ಅದೇ ಹೇಳೋ ಥರನೇ, ನಾವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ನಾವು ಒಂದು ಪ್ಲ್ಯಾನ್ ಮಾಡಿದರೆ ಆಗೋದೇ ಒಂದು ಆಗಿಬಿಡುತ್ತೆ. ಸೊ ಇವಾಗ ಮೊಟ್ಟೆನ ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಬಿಸಿಲಿದೆ. ಇವತ್ತಂತೂ ಬೆಳಿಗ್ಗೆ ಎದ್ದೇಳುವಾಗ ಫುಲ್ಲು ಬೆವರಿ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಬೆಳಿಗ್ಗೆನೇ ಎದ್ದ ತಕ್ಷಣ ಫಸ್ಟಿಗೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದುಬಿಟ್ಟೆ. ಆದ್ರೂ ಕಿಚನಲ್ಲಂತೂ ನಿಲ್ಲಕ್ಕೇ ಆಗಲ್ಲ. ನಾನು ಶಾರ್ಟ್ಸ್ ವೀಡಿಯೋ ಎಲ್ಲ ಹಾಕೋದಾದರೆ, ಅಂದರೆ ಶಾರ್ಟ್ಸ್ ವೀಡಿಯೋನ ಶೂಟ್ ಮಾಡ್ಕೋತೀನಲ್ವ, ಅವಾಗ ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಡ್ತೀನಿ. ಅಂದರೆ ಬ್ಲಾಗ್ ವೀಡಿಯೋದಲ್ಲಿ ಆ ಥರ ಮಾಡಲ್ಲ, ಒಂದೊಂದೇ ಕೆಲಸ ಆದಮೇಲೆ ಒಂದೊಂದೇ ಮಾಡ್ತೀನಿ. ಬಟ್ ಶಾರ್ಟ್ಸಿಗೆ ಆ ಥರ ಎಲ್ಲ ಎಲ್ಲನೂ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಂತರ ಏನು ವೀಡಿಯೋನ ಶೂಟ್ ಮಾಡ್ಕೋತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ತರಕಾರಿನ ತಗೊಂಡಿದ್ದೀನಿ. ಎಲ್ಲಂದರೆ ಟೊಮೆಟೊ ಹಣ್ಣು, ಈರುಳ್ಳಿ, ಕ್ಯಾಪ್ಸಿಕಮ್, ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಯಲ್ವ, ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ಕೋತಾ ಇರೋದು ಮೊಟ್ಟೆದು ಸ್ಯಾಂಡ್ವಿಚ್. ಚಿಕನಲ್ಲೆಲ್ಲ ಮಾಡಿದ್ದೀನಿ, ಬಟ್ ಆಲೂಗಡ್ಡೆಲೂ ಮಾಡಿದ್ದೀನಿ. ಬಟ್ ಮೊಟ್ಟೆಯಲ್ಲಿ ನಾನು ಇಷ್ಟೋ ತನಕ ಸ್ಯಾಂಡ್ವಿಚ್ ಅಂತೇಳಿ ಈ ಥರ ಮಾಡಿಲ್ಲ. ಅಂದರೆ ಮೊಟ್ಟೆನ ಫ್ರೈ ಮಾಡಿ, ಅಂದರೆ ಆಮ್ಲೆಟ್ ಥರ ಮಾಡಿ ಸ್ಯಾಂಡ್ವಿಚ್ ಥರ ಇಟ್ಕೊಂಡು ತಿಂದಿದ್ದೀನಿ. ಬಟ್ ಬಾಯ್ಲ್ಡ್ ಮೊಟ್ಟೆನ ಈ ಥರ ಚೆನ್ನಾಗಿ ಕಟ್ ಮಾಡಿ ಈ ಥರ ಮಸಾಲೆಗಳೆಲ್ಲ ಹಾಕಿ ನಾನು ಇಷ್ಟೋ ತನಕ ಮಾಡಿಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚೆನ್ನಾಗಿ ಬರ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೂ ಇದೇ ಆಗಿಬಿಟ್ಟು ನಮ್ಮ ಮನೇಲಿ ಇವತ್ತು ಎಲ್ರಿಗೂ. ತುಂಬಾ ಟೇಸ್ಟಿಯಾಗಿತ್ತು. ಚಿಕನಲ್ಲೇ ಮಾತ್ರ ಅಲ್ಲ, ಎಗ್ಗಲ್ಲೂ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗಿತ್ತು. ಸೊ ಇಲ್ಲಿ ನಾನು ಫಸ್ಟಿಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ. ಸೊ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಏನೂ ತಿಳಿಸೋದಕ್ಕೆ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಏನು ಹಾರ್ಟನ್ನಾದ್ರೂ ಸೆಂಡ್ ಮಾಡಿ. ನಾನು ಎಲ್ಲದರಲ್ಲೂ ಹೇಳ್ತೀನಿ, ಒಂದು ಹಾರ್ಟ್ ಆದ್ರೂ ಸೆಂಡ್ ಮಾಡಿ ಅಂತೇಳಿ. ಸೊ ಇವಾಗ ಎಲ್ಲ ರೆಡಿ ಆಗಿದೆ ಸ್ಯಾಂಡ್ವಿಚ್ಚಿಗೆ ಅಂತೇಳಿ, ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಏನು ಶೂಟ್ ಮಾಡ್ಕೋಬೇಕು. ಇದನ್ನು ಶೂಟ್ ಮಾಡೋದಂದರೆ 2 ಫೋನ್ ಇದ್ದರೆ ಒಂದು ಫೋನಲ್ಲಿ ಅದನ್ನು ಶೂಟ್ ಮಾಡ್ತಾಯಿದ್ದೆ, ಇನ್ನೊಂದರಲ್ಲಿ ವ್ಲಾಗ್ ಮಾಡ್ತಾಯಿದ್ದೆ. ಬಟ್ ಒಂದೇ ಮೊಬೈಲ್ ಇರೋದ್ರಿಂದ ಏನು ಆಗಲ್ಲ, ಗೊತ್ತಿದೆಯಲ್ವಾ. ಸೊ ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಮಾಡಿ ಫಸ್ಟಿಗೆ ನಾನು ಇದನ್ನು ಶೂಟ್ ಮಾಡ್ಕೋತೀನಿ. ನೋಡಿ ಇವಾಗ ರೆಡಿ ಆಗಿದೆ, ಫಿಲ್ಲಿಂಗ್ಸ್ ರೆಡಿ ಆಗಿದೆ. ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ, ಅಂದರೆ ಬಟರ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಇದೆಲ್ಲ ಹಾಕಿದ್ದೀನಿ. ನಾನು ಇದರದ್ದು ರೆಸಿಪಿನ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇವತ್ತೊಂದು ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಒಂದು ಮಸಾಲ ಆರೆಂಜ್ ಸೋಡಾ. ಸೊ ಅದರದ್ದು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ಇನ್ನೊಂದು ರೆಸಿಪಿ ಇದೆ, ಅದನ್ನು ಇವತ್ತು 2 ರೆಸಿಪಿ ಒಂದೇ ದಿವಸದಲ್ಲಿ ನಾನು ಶೂಟ್ ಮಾಡಿದ್ದೆ. ಒಂದು ಎಗ್ ಸ್ಯಾಂಡ್ವಿಚ್ ಮಾಡಿದ್ದೆ, ಆಮೇಲೆ ಇದೊಂದು ಮ್ಯಾಂಗೋ ಸಾಗು ಇದೆಯಲ್ವಾ, ಇವಾಗ ಮ್ಯಾಂಗೋ ಸೀಸನಲ್ಲಿ ಜಾಸ್ತಿಯಾಗಿ ಎಲ್ಲರೂ ಇದನ್ನೇ ಮಾಡ್ತಾರೆ. ಸೊ ಅದನ್ನು ಮಾಡಿದ್ದೆ. ಸೊ ಅದನ್ನು ಮಾಡೋದಕ್ಕೂ ಇಲ್ಲಿ ಏನು ಸಾಗು ಇದೆಯಲ್ವ, ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಚೈನಾ ಗ್ರಾಸ್ ಇದೆಯಲ್ವ, ಅದು ಎಳ್ನೀರಲ್ಲಿ ಇಲ್ಲಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಏನು ಸಾಫ್ಟ್ ಆಗಲಿ ಅಂತೇಳಿ ಚೈನಾ ಗ್ರಾಸ್, ಆಮೇಲೆ ಇದನ್ನು ಬೇಯಿಸೋಣ ಅಂತೇಳಿ. ಸೊ ಹಾಗೆಯೇ ಇಲ್ಲಿ ಮಾವಿನ ಹಣ್ಣು ನಿನ್ನೆನೆ ತಗೊಬಂದಿದ್ನಲ್ಲ, ನಾನು ತೋರಿಸಿದ್ನಲ್ಲ, ಆ ಮಾವಿನ ಹಣ್ಣಿತ್ತು. ನಾನು ಅದಕ್ಕೋಸ್ಕರ ತಗೊಬಂದಿರೋದು. ನಾನು ಲಾಸ್ಟ್ ಟೈಮೂ ಮಾಡಿದ್ದೆ, ಅಂದರೆ ಲಾಸ್ಟ್ ಇಯರ್ ಸೀಸನಲ್ಲೂ ಏನು ಇದ್ರೆ ಮ್ಯಾಂಗೋ ಸಾಗು ಮಾಡಿದ್ದೆ. ನನಗೆ ತುಂಬ ಇಷ್ಟ ಆಗುತ್ತೆ ಮ್ಯಾಂಗೋ ಸಾಗು, ಮ್ಯಾಂಗೋ
ಕ್ಯೂಬ್ ಸಿಗುತ್ತೆ, ಆಮೇಲೆ ಸಾಗು, ಆಮೇಲೆ ಏನು ಕಂಡೆನ್ಸ್ಡ್ ಮಿಲ್ಕೆಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ತುಂಬಾ ಸ್ವೀಟ್ ಇತ್ತು ಮ್ಯಾಂಗೋ, ನನಗೆ ತುಂಬಾ ಖುಷಿಯಾಯಿತು. ಬಟ್ ಎಲ್ಲ ಮ್ಯಾಂಗೋ ಸ್ವೀಟ್ ಇತ್ತು, ಒಂದು ಮಾತ್ರ ಸ್ವಲ್ಪ ಹುಳಿ ಇತ್ತು. ಪರವಾಗಿಲ್ಲ, ಒಂದೊಂದು ಆ ಥರ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಸೊ ಇಲ್ಲಿ ನಾನಿದು ಕ್ಯೂಬ್ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ, ಯಾಕೆಂದರೆ ಅದೇ ನನಗೆ ಏನು ಅದಕ್ಕೆ ಕ್ಯೂಬ್ ಥರ ಹಾಕೋದಿದೆ, ಅದನ್ನು ಇಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಬಾಕಿ ಇರೋದನ್ನು ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಅದರದ್ದು ಏನು ಪೇಸ್ಟ್ ಮಾಡೋದಿದೆ, ಹಾಲುನು ಮಾವಿನ ಹಣ್ಣು ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋದಕ್ಕೆ ಇದೆ. ಸೊ ಅದನ್ನು ಮಾಡೋದಕ್ಕೆ ಅದನ್ನು ಇಟ್ಟಿದ್ದೀನಿ. ಮೇಲ್ಗಡೆದು ಮಾತ್ರ ಕಟ್ ಮಾಡಿ ಕ್ಯೂಬ್ಸನ್ನು ತೆಗೆದಿಡ್ತಾ ಇದ್ದೀನಿ ಇಲ್ಲಿ. ಹಾಗೆಯೇ ನಾಳೆ ಅಂದರೆ ಫ್ರೈಡೇ ನಂದು ದೊಡ್ಡಮ್ಮ ಇದ್ದಾರಲ್ವ ಅವ್ರದ್ದು ಮಗನಿಗೆ ಏನು ಸುನ್ನತ್ ಮಂಗಿನ ಅಂತ ಹೇಳ್ತಾರಲ್ವ, ಮುಂಜಿ ಮಾಡಿರ್ತಾರಲ್ವ ಅದರದ್ದು ಫಂಕ್ಷನ್ ಮಾಡ್ತಾರಲ್ವ. ಸೊ ಅದಿದೆ. ಸೊ ನಮ್ಮಮ್ಮ ಇವತ್ತೇ ಹೋಗೋಣ ಅಂತೇಳಿ, ಅಂದರೆ ಇವತ್ತು ಸಂಜೆ ಆಗುವಾಗ ಹೋಗೋಣ ಅಂತೇಳಿ, ಯಾಕಂದರೆ ಮಕ್ಕಳು ಎಲ್ಲೂ ಹೋಗಿಲ್ಲ ರಜದಲ್ಲಿ, ಅದೇ ಹಸ್ಬೆಂಡ್ ಊರಿಗೆ ಹೋಗಿ ಬಂದಿರೋದು ಮಾತ್ರ, ಆಮೇಲೆ ಎಲ್ಲೂ ಹೋಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತೇಳಿ ಅಮ್ಮನ ಮನೇಲಿದ್ದಾರೆ, ಯಾವಾಗ ಹೋಗೋದು ಅಂತೇಳಿ ಈ ಕಡೆ ಬಂದೇ ಇಲ್ಲ. ಸೊ ಅವರಿಗೆಲ್ಲ ರೆಡಿ ಮಾಡಿ ಕಳ್ಸೋಣ ಅಂತೇಳಿ ಇಲ್ಲಿ ಸ್ಯಾಂಡ್ವಿಚ್ ಎಲ್ಲ ಮಾಡಿ, ಆಮೇಲೆ ಮ್ಯಾಂಗೋ ಸಾಗು ಇದೆಯಲ್ವ ಅದನ್ನು ಮಾಡಿ ಮನೆಗೆ ಕಳ್ಸೋಣ ಅಂತೇಳಿ ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಆಗಿಬಿಟ್ಟಿತ್ತು, ತುಂಬಾ ಚೆನ್ನಾಗಾಗಿತ್ತು. ನಾನಿಲ್ಲಿ ಏನು ಆ ಮಸಾಲ ಫಿಲ್ಲಿಂಗ್ಸ್ ಇದೆಯಲ್ವ ಅದಕ್ಕೆ ಬಟರ್, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಈ ಥರದ್ದೆಲ್ಲ ಹಾಕಿದ್ದೀವಿ ಅಲ್ವ, ತುಂಬಾ ಟೇಸ್ಟಿ ಆಗಿಬಿಟ್ಟಿತ್ತು. ಇವಾಗ ನಂದು ಶಾರ್ಟ್ಸ್ ವಿಡಿಯೋನು ರೆಡಿ ಆಗಿದೆ. ಹಾಗೆಯೇ ನನ್ನ ಈ ವಿಡಿಯೋನ ಯಾರೆಲ್ಲ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಆವಾಗ ನನಗೂ ಗೊತ್ತಾಗುತ್ತೆ ನನ್ನ ವಿಡಿಯೋ ಎಲ್ಲಿ ತನಕಲ್ಲ ಹೋಗುತ್ತೆ ಅಂತೇಳಿ. ಎಲ್ಲಿಂದೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಊರವರು ಅಂತೇಳಿ. ಸೊ ಹಾಗೆಯೇ ಇಲ್ಲಿ ಸ್ಯಾಂಡ್ವಿಚ್ಚೂ ರೆಡಿಯಾಗಿದೆ, ಹಾಗೆಯೇ ಮ್ಯಾಂಗೋ ಸಾಗು ಇದೆಯಲ್ವ ಅದೂ ರೆಡಿಯಾಗಿದೆ ಇಲ್ಲಿ. ನಂತರ ವೀಡಿಯೋಸ್ ಏನು ಮಾಡಿಲ್ಲ. ಇವಾಗ ಏನು ಮಸಾಲ ಆರೆಂಜ್ ಸೋಡಾ ಇದೆಯಲ್ವ ಅದನ್ನು ಮಾಡಿದ್ದೀನಿ, ಇದೂ ತುಂಬಾ ಚೆನ್ನಾಗಿತ್ತು. 7up ಎಲ್ಲ ಹಾಕಿ ಮಾಡೋದು. ಸೊ ಇದರದ್ದು ರೆಸಿಪಿ ಇವತ್ತು ಟೋಟಲಾಗಿ 3 ರೆಸಿಪಿ ಮಾಡಿದ್ದೆ, 4 ರೆಸಿಪಿ, ಇದರಲ್ಲಿ ಒಂದು ರೆಸಿಪಿನ ಆ್ಯಡ್ ಮಾಡಿದ್ದೀನಿ, ಅದು 3 ಆ್ಯಡ್ ಮಾಡಿಲ್ಲ, ಒಂದು ರೆಸಿಪಿನ ಮಾತ್ರ ಆ್ಯಡ್ ಮಾಡಿದ್ದೀನಿ. ತುಂಬ ದಿವಸ ಆಗಿಬಿಟ್ಟಿತ್ತು, ಮೀನು ತಿನ್ನೋದಕ್ಕೆ ಆಸೆ ಆಗ್ತಾಯಿತ್ತು. ನಿಮ್ಗೆ ಗೊತ್ತಿರ್ಬೋದು ನಾನು ಜಾಸ್ತಿಯಾಗಿ ಮನೆಯಲ್ಲಿ ಫಿಶ್ ಮಾಡಲ್ಲ, ಬಟ್ ನಿನ್ನೆಯಿಂದ ತುಂಬಾ ಆಸೆ ಆಗ್ತಾಯಿದೆ ನನಗೆ ಫಿಶ್ ತಿನ್ನಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ, ಬಾಂಗ್ಡಾ ಫಿಶ್ ಇದೆಯಲ್ವ ಅದನ್ನು ತಗೊಬಂದಿದ್ದೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಈ ಥರ ನಾರ್ಮಲ್ ಮಸಾಲೆ ಮಾಡ್ತಾಯಿಲ್ಲ, ಒಂದು ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿದೆಯಲ್ವ ಅದನ್ನು ಹಾಕಿ, ಜೀರಿಗೆನೂ ಅರಿಶಿನ ಪುಡಿ ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ತಗೋತೀನಿ. ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾವು ನಾರ್ಮಲಾಗಿ ರೆಡ್ ಮಸಾಲ ಮಾಡ್ಕೋತೀವಲ್ವ, ಒಂದು ಸಲ ಈ ಥರ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಯಮ್ಮಿ ಆಗುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ. ಅನ್ನ ಜೊತೆ ತಿನ್ನಬೇಕಾಗಿಲ್ಲ, ಖಾಲಿ ಆ ಥರ ತಿನ್ನೋದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಬಿಸಿ ಬಿಸಿಯಾಗಿ. ಸೊ ನೋಡಿ ಇವಾಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಸ್ವಲ್ಪ ನೀರು ಹಾಕಿ, ನೀರು ಥರ ಮಾಡಬೇಡಿ ಮಸಾಲಾನ, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಈ ಥರ ಹಸಿನೇ ಈ ಥರ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿಬಿಟ್ಟಿತ್ತು, ಒಂಥರ ಚಟ್ನಿ ಇರುತ್ತಲ್ವ ಆ ಥರ. ನೋಡಿ ಇವಾಗ ಫಿಶ್ ಏನು ರೆಡಿ ಮಾಡಿದ್ದೀನಿ. 4 ಫಿಶ್ ತಗೊಬಂದಿದ್ದೆ, ಅದರಲ್ಲಿ 3 ಫಿಶ್ ನನಗೆ ಈ ಥರ ಹಸ್ಬೆಂಡ್ ಅಂದಿದ್ರು ಗ್ರೀನ್ ಮಸಾಲಾನೇ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ನಮಗೆ ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಒಂದು ರೆಸಿಪಿ ತೋರಿಸಿದ್ರು, ಸೊ ಅವ್ರಿಗೆ ಆ ಥರ ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ 3 ಫಿಶನ್ನು ನಮಗೆ ಇಟ್ಟಿದ್ದೀನಿ, ಆಮೇಲೆ 1 ಫಿಶ್ ಅವ್ರಿಗೆ ಅಂತೇಳಿ. ಇವಾಗ ಅದನ್ನೆಲ್ಲ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಮಕ್ಕಳು ಅದೇ ಹೇಳಿದ್ನಲ್ಲ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋದಕ್ಕೆ ಅಂತೇಳಿ ಇಲ್ಲಿ ಹೊರಟಿದ್ದಾರೆ, ಹೋಗ್ತಾ ಇದ್ದಾರೆ. ನಮ್ಮಮ್ಮನೂ ನನ್ನ 2 ಮಕ್ಕಳು, ಆಮೇಲೆ ನಮ್ಮ ಆಂಟಿ, ಆಮೇಲೆ ಅವಳದೊಂದು ಮಗು, ಟೋಟಲಾಗಿ ಇಷ್ಟು ಜನ ಹೋಗ್ತಾ ಇದ್ದಾರೆ. ನಾವು ನಾಳೆ ಹೋಗೋಣ ಅಂತೇಳಿ, ಅಂದರೆ ಫ್ರೈಡೇ ಹೋಗೋಣ ಅಂತೇಳಿ. ಸೊ ಹಾಗೆಯೇ ನಮ್ಮಪ್ಪ ಏನು ಎಳ್ನೀರು ತಗೊಬಂದಿದ್ರು, ಅದರಲ್ಲಿ ಗಂಜಿ ಸ್ವಲ್ಪ ಜಾಸ್ತಿನೇ ಇತ್ತು. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಗಂಜಿ ತಿನ್ನೋದಕ್ಕೆ. ಸೊ ಅದನ್ನು ಇಲ್ಲಿ ತಿಂತಾಯಿದ್ದೀನಿ. ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡಿ, ಅದೇ ಹೇಳಿದ್ನಲ್ಲ ನಮ್ಮಪ್ಪ ಒಂದು ರೆಸಿಪಿ ತೋರಿಸಿದ್ರು ಅಂತೇಳಿ ಫಿಶ್ಶಿದು. ಸೊ ಅವ್ರಿಗೋಸ್ಕರ ಇದನ್ನು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನನಗಂತೂ ಗ್ರೀನ್ ಮಸಾಲನೇ ತಿನ್ನೋದಕ್ಕೆ ಆಸೆ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿರೋದು. ತುಂಬ ದಿವಸದಿಂದ ಏನು ಫಿಶ್ ತಿನ್ನಬೇಕು ಅಂತೇಳಿ ಆಸೆ ಆಗ್ತಾಯಿತ್ತು.
ಇದು ನಮ್ಮ ಅಪ್ಪನಿಗೆ ಅಂತೇಳಿ ಮಾಡಿಟ್ಟಿರೋದು. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಮಸಾಲೆ ಥರ ಎಲ್ಲ ಹಾಕಿ ಮಾಡೋದಲ್ವ, ಹಾಗಾಗಿ ತುಂಬಾ ಟೇಸ್ಟಿಯಾಗಿತ್ತು. ಸೊ ಹಾಗೆಯೇ ಇಲ್ಲಿ ನಮಗೆ ಇವಾಗ ಫ್ರೈ ಮಾಡ್ಕೋತೀನಿ. ನಮ್ಮದು ಇವಾಗ ನಾರ್ಮಲಾಗಿ ಫಿಶ್ ಯಾವ ಥರ ಫ್ರೈ ಮಾಡೋದು ಅಂತೇಳಿ ಎಲ್ರಿಗೂ ಗೊತ್ತು. ಅದನ್ನು ಏನು ತೋರಿಸ್ಬೇಕಾಗಿಂತ ಹೇಳಿನಿಲ್ಲ, ಅದನ್ನೊಂದು ಸ್ವಲ್ಪ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತೇಳಿ. ನಾವು ಈ ಥರ ಮೀನು ಫ್ರೈ ಮಾಡಿದ ಮೇಲೆ ಮಸಾಲೆ ಇರುತ್ತಲ್ವ, ಅದನ್ನು ವೇಸ್ಟ್ ಮಾಡಬಾರ್ದು. ಮೀನು ಫ್ರೈ ಆದಾಗೇ ಒಂದು ಸೈಡ್ ಫ್ರೈ ಆಗುತ್ತಲ್ವ, ಆವಾಗ ಮಸಾಲೆ ಎಕ್ಸ್ಟ್ರಾ ಮಸಾಲೆ ಇರುತ್ತಲ್ವ ಪಾತ್ರೆಯಲ್ಲಿ, ಅದನ್ನು ತೆಗೆದು ಮೇಲ್ಗಡೆಗೆ ಹಚ್ಚಬೇಕು. ಆಮೇಲೆ ಇನ್ನೊಂದು ಸಲ ಪಲ್ಟಾಯಿಸೋದು, ಆಮೇಲೆ ಹಚ್ಚೋದು, ಆ ಥರನೇ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಮಸಾಲ ಆಗಿರುತ್ತೆ ಫಿಶ್ಶು, ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಏನು ಫ್ರೈ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದರದ್ದು ಮಸಾಲ ಎಲ್ಲನೂ ತವ ಹಿಡ್ಕೊಳ್ಳುತ್ತೆ. ಒಂದೊಂದು ತವದಲ್ಲಿ ಏನೂ ಆಗಲ್ಲ, ಒಂದೊಂದು ತವದಲ್ಲಿ ಮಸಾಲೆ ಎಲ್ಲ ಹಿಡ್ಕೊಂಡು ಹೋಗಿಬಿಡುತ್ತೆ. ಸೊ ಆ ಥರ ಆದರೆ ಏನು ಟೇಸ್ಟೇ ಸಿಗಲ್ಲ. ಈ ಥರ ಮಸಾಲೆಗಳೆಲ್ಲ ಮೇಲ್ಗಡೆ ಚೆನ್ನಾಗಿರಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನಂದು ಮೊಬೈಲಿದು ಸ್ಟ್ಯಾಂಡ್ ಇಲ್ಲ. ಸೊ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, ಹಾಗಾಗಿ ಕರೆಕ್ಟ್ ಆಗ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ನೋಡಿ, ಇವಾಗ ಇಟ್ಟಿದ್ದೀನಿ ಈ ಥರ. ಇದು ಒಂದು ಸೈಡಲ್ಲಿ ಪಲ್ಟಾಯಿಸ್ಬೇಕು, ಆಮೇಲೆ ಮಸಾಲ ಹಚ್ಚಬೇಕು. ಅದೇ ಥರ ಮಾಡಿ ಎಲ್ಲ ಮಸಾಲನ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಏನು ನಮ್ಮಮ್ಮ ಸಾರು ಮಾಡಿದ್ರು, ಸೌತೆಕಾಯಿ, ಮಂಗಳೂರು ಸೌತೆಕಾಯಿ, ಆಮೇಲೆ ಹೆಸರು ಕಾಳು ಬರುತ್ತಲ್ವ ಅದೂ, ಆಮೇಲೆ ಕೌಳು ಅಂತಾರೆ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ, ಅದು ಹಾಕಿ ಏನು ತರಕಾರಿ ಸಾರು ಮಾಡಿದರು. ಹಾಗೆಯೇ ಇದಕ್ಕೆ ನಾನಿಲ್ಲಿ ನೀರು ದೋಸೆನ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.